ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇ ರೀತಿಯ ಉದ್ಯೋಗ ಮಾಹಿತಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದುವರೆಗೂ ಯಾರೂ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿಲ್ಲ, ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ. ಫ್ರೆಂಡ್ಸ್, ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ. ಇನ್ನು ಈ ಒಂದು ಹುದ್ದೆಗಳಿಗೆ ಪ್ರೆಷರ್ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಉಪ ನೋಂದಣಿ ಅಧಿಕಾರಿ ಒಂದು ಹುದ್ದೆ ಇದೆ, ಪ್ರಧಾನ ಖಾಸಗಿ ಕಾರ್ಯದರ್ಶಿ ಒಂದು ಹುದ್ದೆ ಇದೆ, ಖಾಸಗಿ ಕಾರ್ಯದರ್ಶಿ ಒಂದು ಹುದ್ದೆ ಇದೆ, ಹಾಗೇನ ಸೆಕ್ಷನ್ ಆಫೀಸರ್, ಟ್ರಿಬ್ಯುನಲ್ ಆಫೀಸರ್ 3 ಹುದ್ದೆಗಳಿದ್ದಾವೆ, ಸಹಾಯಕ 2 ಹುದ್ದೆಗಳಿದ್ದಾವೆ, ಹಾಗೆ ಟ್ರಿಬ್ಯುನಲ್ ಮಾಸ್ಟರ್ ಮತ್ತು ಸ್ಟೆನೋಗ್ರಾಫರ್ ಗ್ರೇಡ್ 1 2 ಹುದ್ದೆಗಳಿದ್ದಾವೆ, ಜೂನಿಯರ್ ಅಕೌಂಟ್ಸ್ ಅಧಿಕಾರಿ ಒಂದು ಹುದ್ದೆ ಇದೆ ನೋಡಿ. ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ, ಜೂನಿಯರ್ ಅಕೌಂಟೆಂಟ್ ಒಂದು ಹುದ್ದೆ ಇದ್ದರೆ ಮೇಲಿನ ವಿಭಾಗದ ಗುಮಾಸ್ತ 2 ಹುದ್ದೆಗಳಿದ್ದಾವೆ, ಸ್ಟೆನೋಗ್ರಾಫರ್ ಗ್ರೇಡ್ 2 3 ಹುದ್ದೆಗಳಿದ್ದರೆ ಕೆಳ ವಿಭಾಗದ ಗುಮಾಸ್ತ ನೋಡಿ 4 ಹುದ್ದೆಗಳಿದ್ದಾವೆ. ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ, ಡಾಟಾ ಎಂಟ್ರಿ ಆಪರೇಟರ್ 4 ಹುದ್ದೆಗಳಿದ್ದರೆ ಸಿಬ್ಬಂದಿ ಕಾರು ಚಾಲಕ 2 ಹುದ್ದೆಗಳಿದ್ದಾವೆ, ಹಾಗೆ ರವಾನೆ ಚಾಲಕ 1 ಹುದ್ದೆ ಇದ್ದರೆ ಲೈಬ್ರರಿ ಅಟೆಂಡೆಂಟ್ 1 ಹುದ್ದೆ ಇದೆ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಿ ಉದ್ಯೋಗಗಳಾಗಿರ್ತವೆ. ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿರ್ತವೆ ನೋಡಿ. ಈ ಒಂದು ಹುದ್ದೆಗಳು ಕರ್ನಾಟಕದಲ್ಲೂ ಕೂಡ ಇದ್ದಾವೆ. ಇನ್ನು SSLC, PUC, ಡಿಪ್ಲೊಮಾ ಮತ್ತು ಎನಿ ಡಿಗ್ರಿ, ಯಾವುದೇ ಡಿಗ್ರಿ ಹೊಂದಿದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಯಾವ ಒಂದು ಹುದ್ದೆಗಳಿಗೆ ಏನು ಒಂದು ಅರ್ಹತೆ ಅಂತ ನೋಡೋದಾದರೆ, ಜೂನಿಯರ್ ಅಕೌಂಟೆಂಟ್ ಎನಿ ಡಿಗ್ರಿ ಕೇಳಿದ್ದಾರೆ ನೋಡಿ, ಮೇಲ್ ವಿಭಾಗದ ಗುಮಾಸ್ತ ಕೂಡ ಎನಿ ಡಿಗ್ರಿ, ಸ್ಟೆನೋಗ್ರಾಫರ್ ಗ್ರೇಡ್ 2 ಮತ್ತು ಕೆಳ ವಿಭಾಗದ ಗುಮಾಸ್ತ PUC ಕೇಳಿದ್ದಾರೆ, ಹಾಗೆ ಡೇಟಾ ಎಂಟ್ರಿ ಆಪರೇಟರ್ PUC ಅಥವಾ ಡಿಪ್ಲೊಮಾ. ಇನ್ನು ಸಿಬ್ಬಂದಿ ಕಾರು ಚಾಲಕ ಹಾಗೂ ರವಾನೆ ಚಾಲಕ ಮತ್ತು ಲೈಬ್ರರಿ ಅಟೆಂಡೆಂಟ್ ನೋಡಿ SLC ಕೇಳಿದ್ದಾರೆ. SLC ಆದಂಥ ಅಭ್ಯರ್ಥಿಗಳು ಈ ಮೂರು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಉಳಿದಂತೆ ಎಲ್ಲ ಹುದ್ದೆಗಳಿಗೂ ಕೂಡ ಡಿಗ್ರಿ ಕೇಳಿದ್ದಾರೆ, PUC ಮತ್ತು ಡಿಪ್ಲೊಮಾ ಆದಂಥ ಅಭ್ಯರ್ಥಿಗಳು. ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ, ಯಾವ ಒಂದು ಹುದ್ದೆಗಳಿಗೆ ಎಷ್ಟು ಸಂಬಳ ಅಂತ ನೋಡೋದಾದರೆ, ಉಪ ನೋಂದಣಿ ಅಧಿಕಾರಿ ಮತ್ತು ಪ್ರಧಾನ ಖಾಸಗಿ ಕಾರ್ಯದರ್ಶಿ 67,000ದಿಂದ 2 ಲಕ್ಷ ಇರುತ್ತೆ. ಹಾಗೆ ಇನ್ನು ಖಾಸಗಿ ಕಾರ್ಯದರ್ಶಿ, ಸೆಕ್ಷನ್ ಆಫೀಸರ್ ಮತ್ತು ಟ್ರಿಬ್ಯುನಲ್ ಆಫೀಸರ್ 44,000ದಿಂದ 1,42,000 ಇರುತ್ತೆ. ಹಾಗೆ ಸಹಾಯಕ ಟ್ರಿಬ್ಯುನಲ್ ಮಾಸ್ಟರ್ ಮತ್ತು ಸ್ಟೆನೋಗ್ರಾಫರ್ ಗ್ರೇಡ್ 1 ಜೂನಿಯರ್ ಅಕೌಂಟ್ಸ್ ಅಧಿಕಾರಿ 35,000ದಿಂದ 1,12,000ವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇನ್ನು ಫ್ರೆಂಡ್ಸ್, ಜೂನಿಯರ್ ಅಕೌಂಟೆಂಟ್ 29,000ದಿಂದ 92,000 ಇದ್ದರೆ, ಮೇಲಿನ ವಿಭಾಗದ ಗುಮಾಸ್ತ ಮತ್ತು ಸ್ಟೆನೋಗ್ರಾಫರ್ ಗ್ರೇಡ್ 2 25,000ದಿಂದ 81,000 ಇರುತ್ತೆ ನೋಡಿ. ಇನ್ನು ಕೆಳ ವಿಭಾಗದ ಗುಮಾಸ್ತ ಮತ್ತು ಡಾಟಾ ಎಂಟ್ರಿ ಆಪರೇಟರ್, ಸಿಬ್ಬಂದಿ ಕಾರು ಚಾಲಕ, ರವಾನೆ ಚಾಲಕ ನೋಡಿ 19,000ದಿಂದ 63,000ವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಹಾಗೆ ಇನ್ನು ಲೈಬ್ರರಿ ಅಟೆಂಡೆಂಟ್ 18,000ದಿಂದ 56,000ವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ. ಇನ್ನು ವಯೋಮಿತಿಯನ್ನು ನೋಡೋದಾದರೆ 56 ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC/ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳು ಹಾಗೆ ಈ ಒಂದು ಹುದ್ದೆಗಳು ಗೌರ್ಮೆಂಟ್ ಹುದ್ದೆಗಳಾಗಿರ್ತವೆ. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ, ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ, ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ, ಕೇವಲ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ. ಕೇವಲ ಸಂದರ್ಶನ ಇರುತ್ತೆ. ಈ ಒಂದು ಹುದ್ದೆಗಳಿಗೆ ಕೇವಲ ಸಂದರ್ಶನದ ಆಧರಿಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇನ್ನು ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ, ಸಂಪೂರ್ಣವಾಗಿ ಆಫ್ಲೈನ್ ಅಪ್ಲಿಕೇಶನ್ ಇರುತ್ತೆ. ಈ ಒಂದು ಹುದ್ದೆಗಳಿಗೆ ಆಫ್ಲೈನ್ ಅಪ್ಲಿಕೇಶನ್ ಇರುತ್ತೆ ನೋಡಿ. ರಿಜಿಸ್ಟ್ರಾರ್ ಆರ್ಮ್ಡ್ ಫೋರ್ಸ್ ಟ್ರಿಬ್ಯುನಲ್, ಪ್ರಾದೇಶಿಕ ಬೆಂಚ್, ಮುಂಬೈ 7ನೇ ಮಹಡಿ, MTNL ಕಟ್ಟಡ, AG ಬೆಲ್ ಮಾರ್ಗ್, ಮಲಬಾರ್ ಹಿಲ್, ಮುಂಬೈ 400006 ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ, ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಈ ಒಂದು ಅಡ್ರೆಸ್ಗೆ ನೀವು ಅಪ್ಲಿಕೇಶನ್ ಫಾರ್ಮನ್ನು ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು. ಅಪ್ಲಿಕೇಶನ್ ಫಾರ್ಮನ್ನು ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಅಥವಾ ಫ್ರೆಂಡ್ಸ್ ನಮ್ಮ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಇರುತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇನ್ನು ಅರ್ಜಿ ಸಲ್ಲಿಕೆ ಆಲ್ರೆಡಿ ಶುರುವಾಗಿದೆ, ಅರ್ಜಿಗಳನ್ನು ಸಲ್ಲಿಸಬಹುದು. 7 ಜೂನ್ 2024 ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಫ್ರೆಂಡ್ಸ್, ಕೊನೆಯ ದಿನಾಂಕದೊಳಗಾಗಿ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು.